ಪೂಜ್ಯ ಶ್ರೀ 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 ಭಾರ್ಗವಾನಂದ ಮಹಾಸ್ವಾಮೀಜಿಗಳ ಪಾದಗಳಲ್ಲಿ ನಮಸ್ಕರಿಸುತ್ತಾ ಸೌದತ್ತಿ ಪೀಠ ಇವತ್ತು ಅವರು ಎಲೆಮರೆಯ ಕಾಯ್ತಾರ ಇವತ್ತು 3000 ಬುಕ್ಗಳನ್ನು ಬರೆದು ಮತ್ತು ಗ್ರಂಥವನ್ನು ರಚನೆ ಮಾಡಿ ಇವತ್ತು ಅವರೇ ಸ್ವಂತ ಅಡುಗೆ ಮಾಡ್ಕೊಂಡು ಅವರೇ ಸ್ವಂತ ಖುದ್ದು ಕಾಯಕ ಮಾಡ್ಕೊಂಡು ಎಲೆಮರೆಯ ಕಾರಿನಂತ ಹಿಮಾಲಯದಲ್ಲಿ ತಪಸ್ಸು ಕಾಣದ ರೀತಿ ಇದ್ದಾರೆ ಅವ್ರನ್ನ ಬೆಳಗ್ಗೆ ತರಬೇಕು ಅಂತ ಹೇಳ್ಬಿಟ್ಟು ಇವತ್ತು ನನ್ನ ಹುಟ್ಟುಹಬ್ಬಕ್ಕೆ ಎಲ್ಲ ಕಡೆ ನಮ್ಮ ಅಭಿಮಾನಿಗಳಿಗೆ ನಾವು ರಾಜ್ಯಾದ್ಯಂತ ಇವತ್ತು ಬಡವರಿಗೆ ಹಣ್ಣು ಕೊಡೋಂಥದ್ದು ಪುಸ್ತಕ ಕೊಡೋಂಥದ್ದು ಇಲ್ಲಿ ಅಂಧ ಮಕ್ಕಳಿಗೆ ಊಟಕ್ಕೆ ವ್ಯವಸ್ಥೆ ಮಾಡೋಂಥದ್ದು ಇಂಥ ಕಾರ್ಯಕ್ರಮಗಳನ್ನು ಸರಳಾಗಿ ಮಾಡಬೇಕು ಅಂತ ಎಲ್ಲ ಅಭಿಮಾನಿಗಳು ತಿಳ್ಕೊಂಡು ಆಯ್ತು ಅಂತೇಳಿ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಇವತ್ತು ರಾಜ್ಯದಲ್ಲಿ ಏನು ನಾವು ಮಾಡಿರ್ತಕ್ಕಂಥ ಸೇವೆ ಈಗಾಗಲೇ ಗೊತ್ತಿದೆ. ಇವತ್ತು ಯಾರೇ ರಾಜ್ಯದಲ್ಲಿ ಯಾರ್ಯಾರು ಒಂಚೂರು ಆದರೆ ನನಗೆ ನೋವಾಗಿದೆ ಅನ್ನೋ ಥರ ಇವತ್ತು ಹೋಗಿ ನಾನೆಲ್ಲ ದುಡಿದು ಇಷ್ಟೊಂದು ಹಗಲು ರಾತ್ರಿ 2,36,000 ಕಿಲೋಮೀಟರ್ ಆಗಿತ್ತು ಸುತ್ತಿ ಈ ಎಲ್ಲ ಎಲೆಕ್ಷನ್ಗಳಲ್ಲಿ ಕೂಡ ಸುತ್ತಿ ಹೋರಾಟ ಮಾಡ್ತಾಯಿದ್ವಿ. ಅದರಿಂದ ಮುಂದಿನ ದಿನಗಳಲ್ಲಿ ಭಗವಂತನ ಕೃಪೆ ಏನೋ ನಮಗೆ ಆಶೀರ್ವಾದ ಇರುತ್ತೆ. ಇದೆಲ್ಲ ಹೋರಾಟ ಕಾರಣ ನಮ್ಮ ಶ್ರೀಮತಿಯವರ ಸಹಕಾರ ತುಂಬ. ಯಾಕಂದರೆ ಒಂದು ತಿಂಗಳು ಹೋದರೂ ತಿಂಗಳು ಮನೆಗೆ ಬರೋದಿಲ್ಲ ನಾವು ಆ ಥರ ಇವತ್ತು ರಾಜ್ಯ ತುಂಬ ಓಡಾಡ್ಕೊಂಡು ಗೌರವಿಕೆಯಿಂದ ಎಲ್ಲ ಕೆಲಸ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಪಾರ್ಟಿ ಅದನ್ನು ಗುರುತಿಸೋಂಥ ಕೆಲಸ ಆಗಬೇಕು, ಅದು ಗುರುತಿಸ್ಬೇಕು. ಯಾಕಂದರೆ ಇವತ್ತು ಏನಾಗಿದೆ ಅಂದರೆ ಇವತ್ತು ನಾನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇವತ್ತು ಬಾದಾಮಿ ತಿಂತಾರೆ, ಪಿಸ್ತಾ ತಿಂತಾರೆ, ಜಾಮೂನ್ ತಿಂದರೆ, ರವೆ ಉಂಡೆ ತಿಂದರೆ, ಬರ್ಫಿ ತಿಂದರೆ. ಈ ಕಡೆಗೆ ನಮ್ಮ ಸಮಾಜದವರು ಇವತ್ತು 30 ಲಕ್ಷ ಜನಸಂಖ್ಯೆ ಇದೀವಿ ಕರ್ನಾಟಕ ರಾಜ್ಯದಲ್ಲಿ. ನಾವು ಇನ್ನೂ ಕಡಲೆಪುರಿನೇ ತಿಂದೇ ಇಲ್ಲ, ಕಡಲೆಪುರಿನೂ ಇಲ್ಲ. ಯಾಕಂದರೆ ಸರ್ವರಿಗೂ ಸಮಬಾಳು ಅಂತಕ್ಕನ್ನೋದು ಇಲ್ಲ, ಇದು ನ್ಯಾಯಯುತವಾಗಿಲ್ಲ. ಯಾಕಂದರೆ ಇವತ್ತು ರಾಜ್ಯದಲ್ಲಿ ಇವತ್ತು ನಾವು 26 ಕ್ಷೇತ್ರದಲ್ಲಿ 26 ಜನ MLA ಗೆಲ್ಲಿಸ್ಬೋದು, ಸೋಲ್ಸ್ಬೋದು. 5 ಜನ MP ಗೆಲ್ಲಿಸ್ಬೋದು, ಸೋಲ್ಸ್ಬೋದು. ಅಂಥ ಶಕ್ತಿ ಉಪ್ಪಾರ ಸಮಾಜಕ್ಕಿದೆ. ಈ ಶಕ್ತಿಯನ್ನು ಉಳಿಸೋಂಥ ಕೆಲಸ ಆಗಬೇಕು. ಯಾಕೆಂದರೆ ಇದನ್ನೆಲ್ಲ ಒಂದು ರೀತಿ ಕಡೆಗಣಿಸ್ತದೆ ಅಂತ ಅನಿಸ್ತೈತಿ. ಕಡೆಗಣಿಸಿದ ದಿನ ಮುಂದಿನ ದಿನ ಇವತ್ತು ರಾಜ್ಯದ ಬೀದರಿಂದ ಚಾಮರಾಜನಗರ ತನಕ ಬಹುದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಸುಮಾರು ಪ್ಯಾಲೇಸ್ ಗ್ರೌಂಡಲ್ಲಿ 3-4 ಲಕ್ಷ ಜನ ಸೇರಿಸಿ ಬಹುದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಎಚ್ಚರಿಕೆ ಕೊಡುವಂಥ ಕೆಲಸ ಮಾಡ್ತೀವಿ. ನಮ್ಮನ್ನೇನಾರ ಕಡೆಗಣಿಸೋದಾದರೆ ಮುಂದಿನ ದಿನಗಳಲ್ಲಿ ನಮ್ಮ ತಾಕತ್ತೇನು ಮತ್ತು ನಮ್ಮ ಉಪ್ಪಾರ ಸಮಾಜದ ತಾಕತ್ತೇನು, ಗಿರೀಶ್ ಉಪ್ಪಾರ ಶಕ್ತಿ ಏನು ಅಂತಕ್ಕನ್ನೋದು ಮುಟ್ಟಿ ನೋಡ್ಕೋಬೇಕು. ಆ ಥರ ಮಾಡಿ ತೋರಿಸ್ತೀನಿ. ಈಗಾಗಲೇ ಕಣ್ಣಿಕ್ಕಿದ್ದೀವಿ ನಾವು. ಕಣ್ಣಿಕ್ತರು ಯಾರು ಗೊತ್ತಿಲ್ಲ ಮೇಕೆ ಅವ್ರನ್ನ ಎಲ್ಲಿ ಎಳಿಬೇಕು ಅಂತ ಗೊತ್ತೈತಿ, ಅಲ್ಲಿ ಎಳೆಯಂಥ ಕೆಲಸ ಮಾಡಿ ತೋರಿಸ್ತೀನಿ. ಯಾಕಂದ್ರೆ ನಮಗೂ ಭಾಳ ಮನುಷ್ಯ ನೆಲ ಸಿಕ್ಕತಕ್ಕ ಬಗ್ಬೋದೈತಿ. ನೆಲಕ್ಕಿಂತ ಕೆಳ ಸಿಕ್ಕಿದ ಮೇಲೆ ಬಗ್ಗೋಕ್ಕಾಗೋದಿಲ್ಲ. ಹಾಗಾಗಿ ನಮ್ಮನ್ನು ಕಡೆಗಣಿಸ್ತಿದ್ರೆ ನಮ್ಮ ಕಡೆಗಣಿಸೋದನ್ನ ಮುಂದಿನ ದಿನಗಳಲ್ಲಿ ಉತ್ತರನ ಕೊಡ್ತೀವಿ ಅಂತಕ್ಕನ್ನ ನಿಮ್ಮ ಮಾಧ್ಯಮ ಇವತ್ತು ಸರ್ಕಾರದಿಂದ ಅಂತಂದ್ರೆ ನಿಗಮ ಮಾಡಿ ಸ್ಥಾಪನೆ ಮಾಡಿಕೊಡಿದ್ರು. ಚಿತ್ರಕಲಾ ಪರಿಷತ್ ಆಫೀಸ್ ಇತ್ತು, ರೇಜರ್ ಕೊಟ್ಟಿದ್ರು, ಕಾರ ಕೊಟ್ಟಿದ್ರು, ಎಲ್ಲ ಬಸವರಾಜ ಬೊಮ್ಮಾಯಿ ಸಾಹೇಬರು, ಯಡಿಯೂರಪ್ಪ ಸಾಹೇಬರೆಲ್ಲ ಕೊಟ್ಟು ಎಲ್ಲ ಮಾಡಿಕೊಟ್ರು. ಎಲ್ಲ ಆದಮೇಲೆ ನಾವು ಸಮಾಜಕ್ಕೆ ಕೊಳವೆ ಬಾವಿ, ನೇರ ಸಾಲ, ಎಜುಕೇಷನ್ ಲೋನು, 60 ಸಮುದಾಯ ಭವನ ದುಡ್ಡು, ಮೈಸೂರಲ್ಲಿ 15 ವರ್ಷದ ಕೇಸ್ನ ವಜಾ ಮಾಡಿಸ್ತೆ ಕ್ಯಾಬಿನೆಟ್ ತರಿಸಿ. ಮತ್ತು ವೈಯಕ್ತಿಕವಾಗಿ ನಾನು 25,000 50,000 ಸತ್ತಂತಾರೆ ಬಡವರಿಗೆ. ಆಮೇಲೆ ಮುಖ್ಯಮಂತ್ರಿ ಪರಿಹಾರ ನಿಧಿಗಳು ನಿಮಗೆಲ್ಲ ಗೊತ್ತಿದೆ. ಆರ್ಡರ್ ಕಾಂಪೆ ಆದೇಶದ ಸಮೇತ ಇದೆ. ಅಷ್ಟು ಕೆಲಸವನ್ನು ಓಡಾಡಿ ಮಾಡಿದ್ವಿ. ಮಾಡೋ ಅಂತಾರನ್ನ ಪ್ರೋತ್ಸಾಹಿಸ್ತಕ್ಕಂಥದ್ದು ನಮ್ಮ ಪಾರ್ಟಿಯರು ನಮ್ಮನ್ನು ಪ್ರೋತ್ಸಾಹಿಸ್ಬೇಕು. ನಮ್ಮ ಮಾಡೋ ಅಂತಾರನ್ನ ಗುರುತಿಸಿ ಪ್ರೋತ್ಸಾಹಿಸ್ಬೇಕು. ಈಗ 12 ಜಿಲ್ಲೆಯಲ್ಲಿ ನಾವು ಹೋಗಿ ನಮ್ಮ ವೈಯಕ್ತಿಕವಾಗಿ ನಾವು ಖರ್ಚುಗಳನ್ನ ಮಾಡ್ಕೊಂಡು ಓಡಾಡಿ ಆಯಾ MP ಕ್ಯಾಂಡಿಡೇಟ್ಗೆ ಕಾರ್ಯಕ್ರಮ ಮಾಡಿ ಅವರಿಗೆ ಎಲ್ಲ ಕಡೆ ಓಡಾಡಿ ಹಳ್ಳಿಗೆ ನೋಡ್ಬೋದು ನೀವು. ವಾಟ್ಸಪ್ ಫೇಸ್ಬುಕ್ಕಲ್ಲಿ ನಾವೆಲ್ಲ ಹೋಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ವಿ. ಚುನಾವಣೆ ಕೆಲಸ ಪ್ರಚಾರಣೆ ಕೆಲಸ ಮಾಡಿದ್ವಿ. ಆದರೆ ನಮ್ಮಂಥ ಗುರುತಿಸೋಂಥ ಕೆಲಸ ಮಾಡಬೇಕು. ನಮ್ಮನ್ನು ಎಲ್ಲ ಒಂದು ಕಡೆ ಗುರುಸ್ತಾ ಇಲ್ಲ, ಕಡೆಗಣಿಸಿದ ದಿನ ಅವರಿಗೆ ನಾವು ಮುಂದಿನ ದಿನ ಯಾರು ಕಡೆಗಣಿಸಿದ್ರೆ ಅಂತ ನೋಡಿದ್ವಿ. ಆ ತಾಲೂಕು ಆ ಜಿಲ್ಲೆಯಲ್ಲಿ ಬಹಿರಂಗವಾಗಿ ಹೇಳ್ತೀವಿ ನಾವು ನಮ್ಮ ಜಾತಿ ಸಪೋರ್ಟ್ ಮಾಡಬೇಡ್ರಿ ಅಂತೇಳಿ ಹೇಳ್ತೀವಿ. ನೇರವಾಗಿ ಅವ್ರಿಗೆ ಸಪೋರ್ಟ್ ಮಾಡಬೇಡ್ರಿ, ನಮ್ಮನ್ನು ಕಡೆಗಣಿಸಿದರೆ ಅವ್ರಿಗೆ ನೀವು ಓಟ್ ಹಾಕೋಂಥ ಕೆಲಸ ಮಾಡಬೇಡ್ರಿ ಅಂತ. ಯಾವುದೇ ಕಾನ್ಸ್ಟಿಟ್ಯೂನ್ಸಿ ಹೋದ್ರೆ ಮಿನಿಮಮ್ 10,000 7,000 8,000 ಇದ್ದೇ ಇದ್ದೀವಿ. ಸಣ್ಣ ಸಮಾಜಗಳು ನಾವು ಕ್ಯಾಟಗರಿ 1 ಇದ್ದೇ ಇರ್ತೀವಿ. ಆ ಸಮಾಜವನ್ನೆಲ್ಲ ಒಗ್ಗಟ್ಟು ಮಾಡಿ ಮಾಡೋಂಥ ಕೆಲಸ ಮಾಡ್ತೀವಿ. ಯಾಕಂದರೆ ರಾಜಕಾರಣದಲ್ಲಿ ಯಾರು ಶತ್ರು ಅಲ್ಲ, ಯಾರು ಮಿತ್ರರು ಅಲ್ಲ. ಆದರೆ ನಮ್ಮಂಥ ಸಣ್ಣ ಸಮಾಜನ ಏನು ಇಲ್ಲ ಸಮಾಜನ ಗುರುಸೋಂಥ ಕೆಲಸ ಮಾಡಬೇಕು. ಕೊಟ್ಟರಿಗೆ ಎಷ್ಟೆಲ್ಲ ಕೊಡ್ತೀರಾ? ಮಾಡಿದರಿಗೆ ಎಷ್ಟು ಸಲ MLC ಮಾಡ್ತೀರಾ? ಕೊಟ್ಟರಿಗೆ ಎಷ್ಟು ಸಲ MLC ಕೊಡೋಕ್ಕಾಗುತ್ತೆ? ಸಾಯ ತನಕ ನಿಮಗೆ MLC ಕೊಡೋಕ್ಕಾಗುತ್ತೆ? ನಾವೇನು ಯಾರು ಮನುಷ್ಯರುಗಳು ಅಲ್ವಂಗಾರೆ? ನಮ್ಮ ಮೇಲೆ ಬಿಳಿ ರಕ್ತ ಇರ್ತೀರಾ, ಕೆಂಪು ರಕ್ತ ಇರೋದಿಲ್ವಾ? ನಮ್ಮನ್ನು ಗುರುಸ್ರಿ. ನಮ್ಮ ಸಮಾಜವನ್ನು ಗುರುಸೋಂಥ ಕೆಲಸ ಮಾಡಿ. ನನ್ನ ಸಮಾಜ ನನಗೆ ಕೊಡಬೇಕು ಅಂತಿಲ್ಲ, ಯಾರಿಗಾರು ಇನ್ನೊಬ್ಬ ಯಾರಿಗೆ ಬೇಕಾದ್ರೂ ಕೊಡ್ರಿ, ನಾವು ಗೌರವಿಸ್ತೀವಿ, ಖುಷಿ ಪಡ್ತೀವಿ. ಅದನ್ನು ಕೊಡೋಂಥ ಕೆಲಸ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಎಲ್ಲ ಚಾನಲ್ನ ಕರೆದ್ಬಿಟ್ಟು ಬಹಿರಂಗ ಒಂದು ದೊಡ್ಡ ಒಂದು ಪ್ರೆಸ್ ಮೀಟ್ ಮಾಡಿ ಇಡೀ ರಾಜ್ಯ ತುಂಬ ಭಗೀರಥನ ವಿಗ್ರಹ ಕಟ್ಕೊಂಡು ಚಾಮರಾಜನಗರದಿಂದ ನಮ್ಮ ಸೌದತ್ತಿ ಸ್ವಾಮೀಜಿಯನ್ನು ಕರ್ಕೊಂಡು ಬೀದರ್ ತನಕ ಸುಮಾರು ಒಂದು 25,000 ಜನ ಮೆರವಣಿಗೆ ಮಾಡಿ ಅದನ್ನು ಇಲ್ಲಿ ಬಂದು ಪ್ಯಾಲೇಸ್ ಗ್ರೌಂಡಲ್ಲಿ ಕಾರ್ಯಕ್ರಮ ಮಾಡೋಂಥ ಕೆಲಸ ಮಾಡಿ. ಅದು ಯಾಕೆ ಮಾಡ್ತೀನಿ ಅಂದರೆ ಈ ಸಮಾಜ ಒಗ್ಗಟ್ಟು ಮಾಡಕ್ಕೆ ಬರ್ತೀನಿ, ನನಗೆ ಅಧಿಕಾರಕ್ಕೋಸ್ಕರ ಅಲ್ಲ. ಈ ಸಮಾಜ ಜಾಗೃತರಾಗಿ ಒಗ್ಗಟ್ಟಾಗಬೇಕು ಅನ್ನೋಕ್ಕನ್ನ ನಾವೆಲ್ಲ ಈ ಸಣ್ಣ ಸಮಾಜ ಕೆಟಗರಿ 1 ನೇಮತಿ ಅವರೆಲ್ಲ ಒಗ್ಗಟ್ಟಾಗಿ ಮುಂದಿನ ಮಾಡೋ ಅಂಥದ್ದನ್ನು ಮಾಡಿ ತೋರಿಸ್ತೀನಿ. ಅದು ಮಾಡ್ತೀವಿ, ಬಿಡೋದಿಲ್ಲ. ಮುಂದಿನ ದಿನಗಳಲ್ಲಿ ನಮಗೆ ಏನು ಅನ್ಯಾಯ ಆಗ್ತಾಯಿದೆ, ಈ ಯಾರು ಅನ್ಯಾಯ ಮಾಡ್ತಿದ್ದಾರೆ ಅವ್ರಿಗೆಲ್ಲ ಈಗ ತೋರಿಸ್ತೀವಿ. ಅವಾಗ ಏನು ಅನ್ನೋದು ಬರಲಿ, ಚುನಾವಣೆ ಹತ್ರಕ್ಕೆ ಬಂದಾಗ ತೋರಿಸ್ತೀವಿ ಅವರಿಗೆ. ಪಾರ್ಟಿ ಸಿದ್ಧಾಂತ ಒಪ್ಕೊಂಡು ನಾವು ಕೊಡಲಿ ಬಿಡಲಿ, ಈಗ ಯಾರೋ ನಾವು ಪಾರ್ಟಿ ನಮ್ಮನ್ನು ಗುರುಸ್ತಾರೆ ಕೊಡ್ತಾರೆ ಅಂತ ಮಾಡಲ್ಲ.
ಕೊಡೋದು ಬಿಡೋದು ಅದು ಹೈಕಮಾಂಡ್ಗೆ ಬಿಟ್ಟದ್ದು. ಆದರೆ ನಾವು 12 ಬೀದರು, ಚಾಮರಾಜನಗರ, ಬಾಗಲಕೋಟೆ, ಚಿಕ್ಕಮಗಳೂರು, ಶಿವಮೊಗ್ಗ, ತುಮಕೂರು ಎಲ್ಲ ಕಡೆಯೂ ಕಾರ್ಯಕ್ರಮ ಮಾಡಿಬಿಟ್ಟು ಆಯಾ ಕ್ಯಾಂಡಿಡೇಟ್ಗಳು ನಮ್ಮ MP ಸಂಸದರನ್ನ ಕೇಳ್ಬೋದು, ಎಷ್ಟರ ಮಟ್ಟಿಗೆ ನಾವು ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದೀವಿ ಅಂತ ಕೇಳ್ಬೋದು. ಅವರೆಲ್ಲ ಭಾಳ ಸಂತೋಷ ಪಟ್ಟಿದ್ದಾರೆ. ಆದರೆ ನಮ್ಮಂಥ ಒಂದು ಸಣ್ಣ ಸಮಾಜನ ಗುರುತಿಸಿ ಏನು ಈಗ ಅಟ್ಲೀಸ್ಟು ಒಂದು MLCನೋ ಮತ್ತೊಂದು ಏನಾರು ಒಂದು ಮಾಡ್ಬೋದಿತ್ತು, ಮಾಡಲಿ ಅಂತ ಕೇಳ್ತಿದ್ವಿ. ನಮ್ಮನಿಗೆ ಮಾಡೋದಿರಲಿ, ನೀವು ಯಾವೂರಪ್ಪ ಅಂತೇಳಿ ಇಲ್ಲಿ ತನಕ ಇವತ್ತಿನವರೆಗೂ ನಾವು ಕೇಳಿಲ್ಲ ಹೇಳಿ. ರಾಜ ನಾವು 2,32,000 ಕಿಲೋಮೀಟರ್ ಸುತ್ತಿ ಸಂಘಟನೆ ಮಾಡ್ಕೊಂಡು ಎಲ್ಲ ಬಂದಿದ್ವಿ. ಯಾರೋ ಅವ್ರೇನು ಇಲ್ಲಿ ತನಕ ಬಂದು ಯಾರೋ ಏನು ನಮ್ಮನ್ನು ಕೇಳಿಲ್ಲ, ಏನಿಲ್ಲ. ನಾವು ಪಾರ್ಟಿಗೋಸ್ಕರ, ನಾವು ನರೇಂದ್ರ ಮೋದಿಜಿಗೋಸ್ಕರ ಇವತ್ತು ನಾವು ಮೋದಿಜಿ ಮಗ ನೋಡ್ಕೊಂಡು ಅವ್ರು ಹಿಂದುಳಿದ ವರ್ಗದ ನಾಯಕರು ಅವ್ರು ನೋಡ್ಕೊಂಡು ಅವ್ರಿಗೋಸ್ಕರ ಇವತ್ತು ದೇಶ ತುಂಬ ಸುತ್ತದಿ. ಮುಂದಿನ ದಿನ ಯಾಕಂದರೆ ಗಡಿಯಾರದ ಮುಳ್ಳು ನಿಂತಲ್ಲ ನಿಲ್ಲಲ್ಲ, ನಡೀತಾ ಇರುತ್ತೆ. ಸೂರ್ಯ ಮೂಡಿದ್ಮೇಲೆ ಮುಳುಗಲೇಬೇಕು. ಆ ಸಮಯ ಬರೋತಕ್ಕ ಕಾಯ್ತೀವಿ. ಅಂಥ ಟೈಮ್ಗಿಂತ ತಾಳ್ಮೆಯಿಂದ ಕಾಯ್ತೀವಿ. ಏನಾದ್ರು ನಮ್ಮನ್ನು ಗುರುಸಂತ ಹೈಕಮಾಂಡ್ ಗುರುಸಂಥ ಕೆಲಸ ಅಂತ ಮಾಡಬೇಕು. ಇಲ್ಲಂತೂ ನಮ್ಮನ್ನು ಯಾರು ಗುರುಸೋದಿಲ್ಲ, ಇವ್ರು ಯಾರು ಗುರುಸೋದೂ ಇಲ್ಲ. ನಮ್ಮನ್ನು ಮೂಸಿರಿ ಅಂತ ಕೆಲಸನೂ ಕೂಡ ಇವ್ರು ಯಾರು ಮಾಡೋದಿಲ್ಲ ಅಂತಕ್ಕಂಥದ್ದು ನಮ್ಮ ಮನಸ್ಸಿಗೆ ನಮ್ಮ ಮಂದಟ್ಟಾಗಿದೆ. ಯಾಕೆಂದರೆ ನಮ್ಮಂಥ ಸಮಾಜನ ಮೈಸೂರು ಇವತ್ತು ಮೈಸೂರು ಚಾಮರಾಜನಗರದಲ್ಲಿ 3 ಲಕ್ಷ ಇದ್ದೀವಿ, ಮೈಸೂರಲ್ಲಿ 2 ಲಕ್ಷ ಇದ್ದೀವಿ. ನಮ್ಮನ್ನು ಪ್ರಚಾರಕ್ಕೆ ಕರೀಲಿಲ್ಲ, ಅವರು ಪ್ರಚಾರಕ್ಕೆ ಕರೀದಂಥ ಕೆಲಸ ಮಾಡಿದರು. ಪ್ರಚಾರಕ್ಕೆ ಕರೀಲಿಲ್ಲ, ಬಳಸ್ಕೊಳ್ಳಿಲ್ಲ. ನಾವೇನು ಮಾಡೋಕ್ಕಾಗತ್ತೆ? ಬಳಸ್ಕೊಳ್ಳೋದು ಹೌದು ಅವರಣ ಬರ. ನಾವು ಹೋಗೋಕ್ಕಾಗತ್ತೆ ಮೇಲೆ ಬಿದ್ದು. ನಾವು ಪಾರ್ಟಿಲಿ ನಮಗೆ ಎಷ್ಟು ಓಡಾಟ ಮಾಡಬೇಕು ಅಷ್ಟು ಹೋರಾಟ ನಾವು ಮಾಡಿ ದುಡಿದಿದ್ದೀವಿ. ಅದು ನಾವು ಎಲ್ಲೆಲ್ಲಿ ಹೋಗಿ ದುಡಿಬೇಕು ಎಲ್ಲ ದುಡಿದ್ರದ್ದು ಎಲ್ಲರಿಗೂ ಗೊತ್ತಿದೆ ಹಿಂದಿನಿಂದ. ಇವತ್ತು ನೋಡ್ಬೋದು 2,36,000 ಕಿಲೋಮೀಟ್ರ್ ಇವತ್ತು 2 ವರ್ಷ ಮನೆ ಬಿಟ್ಟು ಸುತ್ತಿ ಇವತ್ತು ಸಾಕಾರ ಮಾಡಿ ಸಮಾಜ ಕಟ್ಟೋದಕ್ಕೆ ಚೆನ್ನಾಗಿ ಕೆಲಸ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಒಂದು ಕಡೆ ಒಂದಿದೆ, ನಾವು ಬೀದರಿಂದ ಚಾಮರಾಜನಗರ ತನಕ ಒಂದು ಭಗೀರಥನ ವಿಗ್ರಹ ಕಟ್ಕೊಂಬಿಟ್ಟು ಒಂದು 25,000 ಜನ ಮೆರವಣಿಗೆ ಪೂರ್ತಿ ಆಯಾ ತಾಲೂಕು, ಆಯಾ ಪ್ರತಿಯೊಂದು ಜಿಲ್ಲೆ, ತಾಲೂಕು, ಹಳ್ಳಿ, ಹೋಬಳಿವಾರು ಬರ್ತೀವಿ. ಬಂದ್ಬಿಟ್ಟು 1.5 ತಿಂಗಳು ನಮ್ಮ ಈಶ್ವರ್ ಸಿರ್ಕೋಳ ಅವರ ನೇತೃತ್ವದಲ್ಲಿ ಒಂದು ಎಲ್ಲ ಮೀಟಿಂಗ್ ಮಾಡಿ ಸಭೆ ಮಾಡಿ ರೆಡಿ ಮಾಡಿದ್ದೀವಿ. ಒಂದು ಬಹುದೊಡ್ಡ ಜಾಗೃತಿಯನ್ನು ಮೂಡಿಸಿ ಡೆಲ್ಲಿಯಲ್ಲಿ ಇಂದು ಮಾಡಿರಬಾರ್ದು, ಮುಂದೆ ಮಾಡಿರಬಾರ್ದು. ಅದೆಷ್ಟಾರು ಏನಾರು ಖರ್ಚಾಗಲಿ ಅದನ್ನು ಒಂದು ಡೆಲ್ಲಿಯಲ್ಲಿ ದೊಡ್ಡ ಕಾರ್ಯಕ್ರಮವನ್ನು ಗುರುತಿಸೋಂಥ ಕೆಲಸ ಮಾಡಿ ಮೋದಿಜಿ, ಅಮಿತ್ ಶಾಜಿ ಅವ್ರನ್ನೆಲ್ಲ, ಯೋಗಿಜಿ ಅವ್ರನ್ನೆಲ್ಲ ಕರೆದು ಮೇಲೆ ಇಲ್ಲಿ ಯಡಿಯೂರಪ್ಪ ಸಾಹೇಬರು, ಬೊಮ್ಮಾಯಿ ಸಾಹೇಬರು, ಇವರು ನಮ್ಮ ಯತ್ನಾಳ್ ಸಾಹೇಬರು ಎಲ್ಲರನ್ನು ಕರೆದು ಗುರುತಿಸೋಂಥ ಕೆಲಸ ಮಾಡಿ ಸೋಮಣ್ಣ ಅವ್ರನ್ನ, ಕೋಟಾ ಶ್ರೀನಿವಾಸ ಪೂಜಾರಿ ಸಾಹೇಬ್ರನ್ನ. ಇವತ್ತು ಕೋಟಾ ಶ್ರೀನಿವಾಸ ಪೂಜಾರಿ ಸಾಹೇಬರು ಇದ್ದಾಗ ನಮಗೆ ಸಮುದಾಯ ಭವನ ಕೊಟ್ಟರು, ಒಂದು 40-50 ಸಮುದಾಯ ಭವನ ಕೊಟ್ಟರು. ಸೋಮಣ್ಣ ಸಾಹೇಬರು 1,500 ಮನೆ ಕೊಟ್ಟರು. ಎಲ್ಲ ತಲುಪಂಥ ಕೆಲಸ ಮಾಡಿದ್ವಿ. ಸಾಕಷ್ಟು ಕೆಲಸ ಮಾಡಿದಾರನ್ನ ಗುರುಸ್ಬೇಕು. ಆದರೂ ಅವರು ಕೆಲವರು ಒಂದೊಂದ್ಸಲ ಇವ್ರು ಗುರುಸ್ಬಿಟ್ರೆ ಎಲ್ಲಿ ಬೆಳೆದು ಬಿಡ್ತಾರೋ, ಮೇಲೆ ಹೋಗ್ಬಿಡ್ತಾರೋ ಏನೋ ಅಂತಕ್ಕನ್ನೋರು ನಮ್ಮ ಪಾರ್ಟಿ ಒಳಗೆ ಇದ್ದಾರೆ. ಆ ಥರದವರು ಒಟ ಹುಡ್ಕೊಂಡವರು ಕೂಡ ಇದ್ದಾರೆ. ನಾವು ಅವ್ರಿಗೆಲ್ಲ ಏನು ಯಾವುದೂ ಒಂದು ಕೇರ್ ಮಾಡೋಂಥ ಪ್ರಶ್ನೆನೇ ಇಲ್ಲ. ನಮಗೆ ದೈವಶಕ್ತಿ, ನಂಬಿ ಬಂದಿರೋ ನಾವೆಲ್ಲ ದೈವಶಕ್ತಿ ಮೇಲೆ ಬೆಳೆದು ಬಂದಿರೋದು. ನಮ್ಮ ದೈವಶಕ್ತಿ ಕಾಯ್ತಾನೆ. ಹಾಗಾಗಿ ನಮ್ಮ ಹೈಕಮಾಂಡ್ ಗುರುಸೋಂಥ ಕೆಲಸ ಮಾಡುತ್ತೆ. ಯಾಕಂದರೆ ಡೆಲ್ಲಿಯಲ್ಲಿ ನಾವು ರೇಣುದೇವಿ, ನಮ್ಮ ಬ್ರಿಜೇಶ್ ಪಟಾಕು, ದಾರಾಚಂದ್ ಚೌಹಾಣ್, ನಮ್ಮ ಕಪಿಲ್ ಮುರೇಶ್ವರ್ ಪಾಟೀಲ್ ಕೇಂದ್ರ ಸಚಿವರು, ತಾವು ಚೌಹಾಣ್ ಗೌಡ ಇವ್ರ ನೇತೃತ್ವದಲ್ಲಿ ಬಹುದೊಡ್ಡ ಕಾರ್ಯಕ್ರಮ ಡೆಲ್ಲಿಯಲ್ಲಿ 2 ದಿವಸದ ಕಾರ್ಯಕ್ರಮನ ಮಾಡಿ ನಮ್ಮ ಸಮಾಜ ಎಷ್ಟು ಸಂಖ್ಯೆ ಇದೆ ಈ ದೇಶದಲ್ಲಿ ಅಂತಕ್ಕಂಥ ಮಾಡೋಂಥ ಕೆಲಸ ಮಾಡಿ ತೋರ್ಸೋಕೆ ಈಗಾಗಲೇ ಎಲ್ಲ ಸಭೆಗಳು ಮಾಡಿ ಮುಂದಿನ ರೂಪರೇಷೆಯನ್ನು ಮಾಡಿದ್ದೀವಿ. ಅದನ್ನು ತೋರಿಸ್ತೀವಿ. ಮುಂದಿನ ದಿನಗಳಲ್ಲಿ ಏನು ಅನ್ನೋದು ಉಪಾರ ಸಮಾಜನ ತೋರಿಸ್ತೀವಿ. ಉಪಾರ ಸಮಾಜಕ್ಕೆ ನ್ಯಾಯ ಕೊಡಬೇಕು ಅಂತಕ್ಕನ್ನೋದು ನಮ್ಮೆಲ್ಲರ. ಮತ್ತು ನೆಕ್ಸ್ಟ್ ಬರ್ತಕ್ಕಂಥ ಮುಂಬರುವ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿಯಲ್ಲಿ ನಾವು ಹೇಳಿದವರಿಗೆ ಟಿಕೆಟ್ನ ಕೊಡಬೇಕು. ಯಾಕಂದರೆ ಇಲ್ಲಿ ಜನಗಳ ಹತ್ರ ಹೋಗಿ ಓಟ್ ಹಾಕ್ಸರ್ ನಾವು ಹಗಲು ರಾತ್ರಿ ಅವ್ರ ಕಷ್ಟ ಸುಖ ಬಂದಾಗ, ಒಂದು ಆಂಬುಲೆನ್ಸ್ ಬೇಕು ಅಂದಾಗ, ಒಂದು ಹಾಸ್ಪಿಟ್ಲಿಗೆ ಬೇಕು ಅಂದಾಗ, ಒಂದು ವೆಂಟಿಲೇಟರ್ ಬೇಕು ಅಂದಾಗ, ಅಲ್ಲಿ ಪೊಲೀಸ್ ಸ್ಟೇಷನ್ ಕೇಸ್ ಆದಾಗ ನಾವು ಸ್ಪಂದಿಸೋದು, ನಾವು ಹೋಗಿ ಸ್ಪಂದಿಸ್ತೀವಿ. ಜನ ನಮಗೆ ಫೋನ್ ಮಾಡ್ತಾರೆ, ರಾತ್ರಿ 3 ಗಂಟೆ ಅವರು ಮಾಡ್ತಾರೆ. ಅಷ್ಟು ಕೆಲಸಗಳನ್ನ ಮಾಡೋದು ನಾವು. ಯಾರೋ ಬಂದು ಹೇಳಿದ ತಕ್ಷಣ ಮಾಡಲ್ಲ, ಯಾರೋ ಬಂದು ಹೇಳಿದ ತಕ್ಷಣ ಓಟ್ ಹಾಕಲ್ಲ ಜನಗಳು. ಈಗ ಯಾರೋ ಭಾಳ ಬುದ್ಧಿವಂತರು ನಮ್ಮನೆ ಹೊತ್ತನಿದ್ರು ಹೊತ್ತನ ಮೆಂಡಲ್ಲಿ ಒಂದೊಂದು ತರಕರ್ತಿ. ಹಂಗಾಗಿ ಜನನ ಮನವೊಲಿಸ್ಕೊಂಡು ಜನನ ನಾಯಕ ಆಗಬೇಕು ಅಂದರೆ ಜನಗಳಿಗೆ ನಾವು ಸ್ಪಂದಿಸ್ಬೇಕು. ರಾತ್ರಿ 3 ಗಂಟೆ 2 ಗಂಟೆಯಲ್ಲಿ ಸ್ಪಂದಿಸಿದ್ರೆ ಮಾತ್ರ ಜನನಾಯಕ ಆಗ್ತೀವಿ. ಎಲ್ಲೇ ಕುಕ್ಕೊಂಡು ಬಿಳೆ ಸೆಂಟ್ ಹಾಕ್ಯಂದು ಗಂಟೆಗೆ ಒಂದು ಜೊತೆ ಶಿವು ಪ್ಯಾಂಟ್ ಚೇಂಜ್ ಮಾಡೋದಕ್ಕೆ ನಾಯಕ ಆಗೋಕ್ಕಾಗಲ್ಲ. ಯಾಕೆಂದರೆ ಇವತ್ತು ಜನನಾಯಕ ಅಂತ ಅನ್ಸ್ಕೊಂಡ್ರೆ ಭಾಳ ಜನ ಇದ್ದಾರೆ. ಇವತ್ತು ಬಂಗಾರಪ್ಪನವ್ರು ಜನನಾಯಕ ಅನ್ಸ್ಕೊಂಡ್ರು, ಸಿದ್ದರಾಮಯ್ಯ ಸಾಹೇಬರು ಜನನಾಯಕ ಅನ್ಸ್ಕೊಂಡ್ರು, ಯಡಿಯೂರಪ್ಪನವ್ರು ಜನನಾಯಕ ಅನ್ಸ್ಕೊಂಡ್ರು. ಹಂಗೆ ಜನನಾಯಕರಾಗಬೇಕು. ಈಗೆಲ್ಲ ಜನನಾಯಕರಾಗ್ತಾಯಿಲ್ಲ ಏನೇಳಿ, ಬರೋ ಶೋ ಕೊಡೋರು ಜಾಸ್ತಿ ಆಗಿದ್ದಾರೆ. ಹಂಗಾಗಿ ಆ ಶೋ ಕೊಡೋರಿಗೆ ಮುಂದಿನ ದಿನಗಳಲ್ಲಿ ಗಿರೀಶ್ ಸೂಪರ್ ತಾಕತ್ತೇನೇನಂತ ತೋರಿಸ್ತೀವಿ. ಯಾಕಂದ್ರೆ ನಾವು ಯಾರೋ ಹತ್ರ ಹೋಗಿ ಬೆಗ್ ಮಾಡೋ ಅಂತ ಇದಿಲ್ಲ ಹೇಳಿ, ಇದು ಮಾಡಿರಿ, ನಮ್ಮ ಸಮಾಜಕ್ಕೆ ಮಾಡಿರಿ ಅಂತ ಕೇಳ್ತೀವಿ. ಯಾವುದೋ ಒಂದು ಟ್ರಾನ್ಸ್ಫರ್ ಮಾಡಿಕೊಡ್ರಿ ಅಂತ ಕೇಳಲ್ಲ ಯಾರಾದ್ರೂ. ನಮಗೆ ಯಾರು ಸಹಾಯ ಮಾಡ್ತಾರೆ ಅವರಿಗೆ ನಾವು ಸಹಾಯ ಮಾಡಿರಿ ಅಂತ ನಮ್ಮ ಸಮಾಜಕ್ಕೆ ಕರೆ ಕೊಡ್ತೀವಿ. ಅಲ್ಲದಲ್ಲಿ ಇದು ನಮ್ಮ ಸಮಾಜದ ಮಾತು. ಗಿರೀಶ್ ಉಪ್ಪಾರು, ಮಾಜಿ ಉಪ್ಪಾರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು, ರಾಜ್ಯ ಸಚಿವ ಸಂಪುಟ ಸದಸ್ಯ, ಕರ್ನಾಟಕ ಸರ್ಕಾರ, ಬೆಂಗಳೂರು. ವೆಂಕಟೇಶ್ ಅಂತ ನಮ್ಮ ಹೆಸರು. ಚಿಕ್ಕಬಳ್ಳಾಪುರದ ನಮ್ಮ ಉಪ್ಪಾರ ಸಮಾಜದ ಒಂದು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೀರಿ ಮತ್ತು BJPಯ ಯುವ ಮೋರ್ಚಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀರಿ. ಹಾಗೆ ನಮ್ಮ ಗಿರೀಶ್ ಸಾಹೇಬರು, ನಮ್ಮ ಅಧ್ಯಕ್ಷರು, ಲೋಕಸಭಾ ಕ್ಷೇತ್ರದಲ್ಲಿ ಸುಧಾಕರ್ ಸಾಹೇಬ್ರಿಗೆ ಆ ಭಾಗದಲ್ಲಿ ಎಲ್ಲ ಸಂಘಟನೆ ಮಾಡಿ ಆ ಭಾಗದಲ್ಲಿ ಅವರು ಗೆಲ್ಲಬೇಕು ಅಂದ್ಬಿಟ್ಟು ಸುಮಾರು ನಮಗೆ ಮಾಡಿದಷ್ಟು ಕರ್ನಾಟಕ ರಾಜ್ಯ ಅಲ್ಲ, ಈಗ ಕೋಲಾರಿಂದ ಚಾಮರಾಜನಗರವರೆಗೂ ಪ್ರವಾಸ ಮಾಡಿ ಸಂಘಟನೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಕರ್ನಾಟಕ ಸರ್ಕಾರಕ್ಕೆ ಈಗಿರೋ ಮುಂದೆ ಬರೋವಂಥ ನಮ್ಮ ಯಡಿಯೂರಪ್ಪನವ್ರು ಆಗ್ಬೋದು, ಮೋದಿಜಿ ಆಗ್ಬೋದು, ನಮ್ಮ ಸಮಾಜಕ್ಕೆ
ಗಿರೀಶ್ ಅಣ್ಣವ್ರಿಗೆ ಒಂದು MLC ಮಾಡಿಸ್ಬೇಕು, ನಮ್ಮ ಸಮಾಜಕ್ಕೆ ಗೌರವ ಕೊಡಬೇಕು ಅಂತೇಳಿ ಈ ಮೂಲಕ ನಾವು ಮಾಧ್ಯಮ ಮುಖಾಂತರ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀರಿ. ಹಾಗಾಗಿ ನಮಗೆ ಮುಂದಿನ ನಾವು ಏನಾನ ನಮಗೆ ಕೈ ಬಿಡೋದಾಗಲಿ ಇನ್ನೊಂದಾಗಲಿ ಬಿಡಿದ್ರೆ ನಾವು ನಮ್ಮ ಶಕ್ತಿ ಏನೈತೆ ಅಂದ್ಬಿಟ್ಟು ಹೋರಾಟ ಮುಖಾಂತರ ನಮ್ಮ ಹಕ್ಕ ಪಡ್ಕೊತೀರಿ ಅಂತ ನಾನು 2 ಮಾತು ನಿಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಭಗವಾನಂದ ಪುರಿ ಮಹಾಸ್ವಾಮೀಜಿಗಳ ಕೃಪಾಶೀರ್ವಾದದಿಂದ ಸನ್ಮಾನ್ಯ ಶ್ರೀ ಗಿರೀಶ್ ಉಪ್ಪಾರ್ ಅವರು ನಿಗಮಿತ ಉಪ್ಪಾರ ನಿಗಮದ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು ಹಾಗೂ ಸಚಿವ ಸಂಪುಟ ದರ್ಜೆ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಒಂದು ಅವಕಾಶದಿಂದ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಸಂಘಟನೆಯನ್ನು ಬಲಪಡಿಸಿದರು. ಅವರು ಇವತ್ತಿನ ದಿವಸ ಸರ್ಕಾರ ಬದಲಾವಣೆ ಆದಮೇಲೆ ಇವತ್ತಿನ ತನಕ ಒಂದು ನಿಗಮದ ಅಧ್ಯಕ್ಷರನ್ನು ಮಾಡಲಿಕ್ಕಾಗಿಲ್ಲ ಅವರಿಗೆ. ಈಗಲಾದರೂ ನಮ್ಮ ಸಮಾಜನ ಅವರು ಎಲ್ಲ ಪಕ್ಷದವರು ಸದುಪಯೋಗ ತಗೊಳ್ತಾ ಇದ್ದಾರೆ. ನಮ್ಮ ಸಮಾಜಕ್ಕೆ ಕೊಡಬೇಕಾಗಿರ್ತಕ್ಕಂಥ ಯಾವುದೂ ಸ್ಥಾನಮಾನಗಳು ಸಿಗ್ತಾ ಇಲ್ಲ. ಈಗ ನಾನು ಸರ್ಕಾರಕ್ಕೆ ವಿನಂತಿ ಏನು ಮಾಡ್ಕೊಳ್ಳೋದೇನೆಂದರೆ ಅಟ್ಲೀಸ್ಟ್ ಇವಾಗಾದರೂ ನಮ್ಮ ನಿಗಮದ ಅಧ್ಯಕ್ಷರನ್ನು ನಮ್ಮ ನಿಗಮಕ್ಕೆ ಹೊಸ ಅಧ್ಯಕ್ಷರನ್ನು ಮಾಡಿ ಅಟ್ಲೀಸ್ಟ್ ನಮ್ಮ ಸಮಾಜನ ನೀವಾದರೂ ಗುರುತಿಸ್ಕೊಳ್ಳಿ. ಈಗ ಅವ್ರ ಕೆಲಸ ಅವರು ಕೊಟ್ಟಿರ್ತಕ್ಕಂಥ ಅವಕಾಶಗಳನ್ನ ಅವರು ಸದುಪಯೋಗ ತೊಗೊಂಡ್ಬಿಟ್ಟು ನಮ್ಮ ಸಮಾಜವನ್ನು ಬಲಪಡಿಸಿದ್ದಾರೆ. 30 ಲಕ್ಷ ನಾವು ಸಮಾಜದಲ್ಲಿ 30 ಲಕ್ಷ ನಾವು ಜನಸಂಖ್ಯೆ ಇದ್ದೀವಿ. ನಾವು 30 ಲಕ್ಷ ಜನಸಂಖ್ಯೆನೂ ಎಲ್ಲನೂ ಕೆಲವೊಂದು ಕ್ಷೇತ್ರಗಳಲ್ಲಿ ನಾವೇ ನಿರ್ಣಾಯಕರು. ನೀವು ನಮ್ಮನ್ನು ಗುರುತಿಸಲಿಲ್ಲ ಅಂದರೆ ಮುಂದೆ ಅದಕ್ಕೆ ನಾವು ಉತ್ತರ ಕೊಡಬೇಕಾಗತ್ತೆ. ಬಿರುದನ್ನು ಹೊಂದಿದ್ದಾರೆ. ಸುಮಾರು ಜನಗಳಿಗೆ, ದೀನ ದಲಿತರಿಗೆ ಸಮಾಜದ ಮುಖಂಡರಾಗಿ ಕೆಲಸವನ್ನು ಮಾಡಿದ್ದಾರೆ. ಇವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಉತ್ತಮವಾದಂಥ ಭವಿಷ್ಯವನ್ನು ಕೊಡಲಿ, ರಾಜಕೀಯ ಸ್ಥಾನಮಾನ ಸಿಗಲಿ ಮತ್ತು ಉನ್ನತ ದರ್ಜೆಯ ಸ್ಥಾನಮಾನ ಸಿಕ್ಕಿ ಇನ್ನು ಸಮಾಜದ ಸೌಲಭ್ಯಗಳನ್ನು ಸಮಾಜದ ಜನರಿಗೆ ತಲುಪಿಸ್ತಕ್ಕಂಥ ವ್ಯವಸ್ಥೆ ಆಗಲಿ ಅಂತೇಳಿ ನಾನು ಭಗವಂತನಲ್ಲಿ ಈ ಮೂಲಕ ಪ್ರಾರ್ಥಿಸ್ತೇನೆ.